ನಮಸ್ಕಾರ ಸ್ನೇಹಿತರೆ, ವಿ ಕಾಮರ್ಸ್ ಕ್ಲಾಸಸ್ಗೆ ತಮ್ಮೆಲ್ಲರಿಗೂ ಪ್ರೀತಿಪೂರ್ವಕವಾದಂತಹ ಸ್ವಾಗತವನ್ನು ಬಯಸ್ತಾ ಈ ಹಿಂದಿನ ತರಗತಿಯಲ್ಲಿ ನಾವು ಬಿಕಾಮ್ ಫಸ್ಟ್ ಸೆಮಿಸ್ಟರ್ಗೆ ಸಂಬಂಧಪಟ್ಟಂತೆ ಪ್ರಿನ್ಸಿಪಲ್ಸ್ ಆಫ್ ಮಾರ್ಕೆಟಿಂಗ್ ಸಬ್ಜೆಕ್ಟ್ನ ಒಂದು ಸಿಲೆಬಸ್ ಇಂಟ್ರೊಡಕ್ಷನ್ ಪಾರ್ಟನ್ನು ನೋಡಿದ್ವಿ. ಇದೀಗ ನಾವು ಯೂನಿಟ್ 1 ದಟ್ ಈಸ್ ಇಂಟ್ರೊಡಕ್ಷನ್ ಟು ಮಾರ್ಕೆಟಿಂಗ್ ಯೂನಿಟ್ 1ನ ಒಂದು ಇನ್ಫಾರ್ಮೇಶನ್ ಏನೇನದ, ಅದರಲ್ಲಿ ಏನು ಇನ್ಕ್ಲೂಡ್ ಆಗಿರ್ತದೆ ಅನ್ನೋದ್ರ ಬಗ್ಗೆ ನಾನು ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೆ. ಇವತ್ತು ನಾವು ಆ ಯೂನಿಟ್ ನ ಸ್ಟಾರ್ಟ್ ಮಾಡೋಣ. ಫಸ್ಟ್ ಯೂನಿಟ್ 1 ಈಸ್ ಇಂಟ್ರೊಡಕ್ಷನ್ ಟು ಮಾರ್ಕೆಟಿಂಗ್. ಸೊ ಇಂಟ್ರೊಡಕ್ಷನ್ ಟು ಮಾರ್ಕೆಟಿಂಗ್, ಈ ಮಾರ್ಕೆಟಿಂಗ್ಗೆ ಹೋಗೋಕ್ಕಿಂತ ಮುಂಚೆ ನಾವು ಮಾರ್ಕೆಟಿಂಗ್ ಎವಲ್ಯೂಷನ್ ಬಗ್ಗೆ ನಾವು ತಿಳ್ಕೊಳ್ಬೇಕು. ಸೊ ಯಾಕಂತಂದ್ರೆ ಈ ಮಾರ್ಕೆಟಿಂಗ್ ಕಾನ್ಸೆಪ್ಟ್ ಅನ್ನೋ ಬರೋಕ್ಕಿಂತ ಮುಂಚೆ ನಾವು ಮಾರ್ಕೆಟಿಂಗ್ ಕಾನ್ಸೆಪ್ಟ್ ಅನ್ನ ಆದಿ ಕಾಲದಿಂದನೂ ನಾವು ನೋಡ್ತಾ ಬಂದಿದ್ದೀವಿ. ಮೊದಲೆಲ್ಲ ನಾವು ಬಾರ್ಟರ್ ಸಿಸ್ಟಮ್ ಅನ್ನ ನೋಡ್ತಿದ್ವಿ, ವಸ್ತು ವಿನಿಮಯ ಪದ್ಧತಿ ಅಂತೇಳಿ. ಯಾವಾಗ ಮನುಷ್ಯನಿಗೆ ನಾಣ್ಯಗಳ ಬೆಲೆ ಗೊತ್ತಾಗ್ತಾ ಬಂತು, ಹಾಗೇನೆ ಹಣದ ಮೌಲ್ಯ ಯಾವಾಗ ಪರಿಚಯ ಆಗ್ತಾ ಬಂತು, ಅವಾಗ ವಸ್ತುವಿಗೆ ಬದಲಾಗಿ ನಾವು ಬೆಲೆಯನ್ನ ಅಥವಾ ಹಣವನ್ನ ನೀಡಿ ವಸ್ತುಗಳನ್ನ ಖರೀದಿ ಮಾಡ್ತಾ ಬರ್ತಾ ಇದ್ವಿ. ಸೊ ಮಾರ್ಕೆಟಿಂಗ್ ಒಳಗಡೆ ನಾವು ಮಾರ್ಕೆಟಿಂಗ್ ಅನ್ನ ಕಲಿಯೋಕ್ಕಿಂತ ಮುಂಚೆ ಎರಡು ಕಾನ್ಸೆಪ್ಟ್ ಅನ್ನ ನಾವು ಅರ್ಥ ಮಾಡ್ಕೊಳ್ಬೇಕು. ಏನೇನಪ್ಪಾ ಅಂತಂದ್ರೆ, ಒಂದು ಟ್ರೇಡ್, ಇನ್ನೊಂದು ಬಿಸ್ನೆಸ್. ಟ್ರೇಡ್ ಮತ್ತೆ ಬಿಸಿನೆಸ್. ಟ್ರೇಡ್ ಈಸ್ ನಥಿಂಗ್ ಬಟ್ ಬೈಯಿಂಗ್ ಅಂಡ್ ಸೆಲ್ಲಿಂಗ್ ದ ಗೂಡ್ಸ್ ಅಂಡ್ ಸರ್ವಿಸಸ್ ವಿತ್ ದಿ ಕ್ಲಿಯರ್ ಇಂಟೆನ್ಷನ್ ಆಫ್ ಅರ್ನಿಂಗ್ ದ ಪ್ರಾಫಿಟ್. ಅಂದ್ರೆ ಲಾಭ ಗಳಿಸುವಂತಹ ಉದ್ದೇಶಕ್ಕಾಗಿ ಸರಕು ಮತ್ತು ಸೇವೆಗಳನ್ನ ಕೊಳ್ಳುವ ಮತ್ತು ಮಾರುವಂತಹ ಚಟುವಟಿಕೆಗೆ ನಾವು ವ್ಯಾಪಾರ ಅಂತ ಕರಿತೀವಿ, ಟ್ರೇಡ್ ಅಂತ ಕರಿತೀವಿ. ಹಾಗಿದ್ರೆ ಬಿಸ್ನೆಸ್ ಅಂದ್ರೆ ಏನಂತಂದ್ರೆ, ಬಿಸ್ನೆಸ್ ಈಸ್ ನಥಿಂಗ್ ಬಟ್ ಇಟ್ ಈಸ್ ಅನ್ ಅ ಕಂಟಿನ್ಯೂಸ್ ಪ್ರೊಸೆಸ್ ಆಫ್ ಬೈಯಿಂಗ್, selling and producing the goods and services with a clear intention of earning the profit. ಅಂದ್ರೆ ಲಾಭ ಗಳಿಸುವಂತಹ ಉದ್ದೇಶವನ್ನ ಇಟ್ಕೊಂಡು ಸರಕು ಮತ್ತು ಸೇವೆಗಳನ್ನ ಉತ್ಪಾದಿಸುವ, ಖರೀದಿಸುವ ಹಾಗೂ ಮಾರಾಟ ಮಾಡುವಂತಹ ಒಂದು ನಿರಂತರ ಚಟುವಟಿಕೆಗೆ ವ್ಯವಹಾರ ಅಂತ ಕರಿತೀವಿ. ಹಾಗಿದ್ರೆ ಇವೆರಡು ಕಾನ್ಸೆಪ್ಟ್ ಅನ್ನು ನೋಡಿದಾಗ ಒಂದು ಕಾನ್ಸೆಪ್ಟ್ ಎಡಿಷನ್ ಆಗ್ತದ, ಅದು ಪ್ರೊಡಕ್ಷನ್ ಅಂತ ಹೇಳಿ. ಹಾಗಿದ್ರೆ ವಾಟ್ ಯು ಮೀನ್ ಬೈ ಪ್ರೊಡಕ್ಷನ್? ಪ್ರೊಡಕ್ಷನ್ ಅಂತ ಬಂದಾಗ ಕನ್ವರ್ಟಿಂಗ್ ರಾ ಮಟೀರಿಯಲ್ಸ್ ಇಂಟು ಫಿನಿಶ್ಡ್ ಗೂಡ್ಸ್. ಅಂದ್ರೆ ಕಚ್ಚಾ ವಸ್ತುಗಳನ್ನ ಅಥವಾ ಅರೆ ಸಿದ್ಧ ವಸ್ತುಗಳನ್ನ ಸಿದ್ಧ ವಸ್ತುಗಳನ್ನಾಗಿ ಪರಿವರ್ತಿಸುವಂತ ಒಂದು ಪ್ರಕ್ರಿಯೆಗೆ ನಾವು ಏನಂತ ಕರಿತೀವಿ? ಪ್ರೊಡಕ್ಷನ್ ಅಂತ ಕರಿತೀವಿ. ಹಾಗಿದ್ರೆ ಒಂದು ಪ್ರಾಡಕ್ಟ್ ರೆಡಿ ಆದ್ಮೇಲೆ ಆ ಪ್ರಾಡಕ್ಟ್ ಅನ್ನ ನಾವು ಕಸ್ಟಮರ್ಗೆ ಕನ್ಸ್ಯೂಮಿಟಿ ಮಾಡಬೇಕು, ಕನ್ಸ್ಯೂಮಿಟಿ ಆಗ್ಬೇಕು, ಅಂದ್ರೆ ಬಳಕೆ ಆಗ್ಬೇಕು. ಹಾಗಿದ್ರೆ ಒಂದು ಪ್ರಾಡಕ್ಟ್ ಅನ್ನ ಕಸ್ಟಮರ್ಗೆ ತಲುಪಿಸ್ಬೇಕಂತಂದ್ರೆ ನಾವು ಹಲವಾರು ರೀತಿಯಾದಂತಹ ವೇಸ್ ಅನ್ನ ನೋಡ್ತೀವಿ. ಅದನ್ನ ನಾವು ಸಪ್ಲೈ ಚೈನ್ ಅಂತೇಳಿ ಕರಿತೀವಿ. ಅಂದ್ರೆ ಉತ್ಪಾದಕರಿಂದ ಸಗಟು ವ್ಯಾಪಾರಿಗೆ, ಚಿಲ್ಲರೆ ವ್ಯಾಪಾರಿಗೆ ಮತ್ತು ಗ್ರಾಹಕರಿಗೆ ತಲುಪಿಸುವಂತ ಒಂದು ವ್ಯವಸ್ಥೆಯನ್ನ ನಾವು ಸಪ್ಲೈ ಚೈನ್ ಅಂತ ಕರಿತೀವಿ, ವಿತರಣಾ ಮಾರ್ಗ ಅಂತೇಳಿ ಕರಿತೀವಿ. ಹಾಗಿದ್ರೆ ಈ ವಿತರಣಾ ಮಾರ್ಗದಲ್ಲಿ ಹಲವಾರು ಆಕ್ಟಿವಿಟೀಸ್ ಅನ್ನ ನಾವು ನೋಡ್ತೀವಿ, ವೇರಿಯಸ್ ಆಕ್ಟಿವಿಟೀಸ್ ಅನ್ನ ನೋಡ್ತೀವಿ. ಸೊ ಈ ಎಲ್ಲಾ ಕಾನ್ಸೆಪ್ಟ್ ಅನ್ನ ನಾವು ಅರ್ಥ ಮಾಡ್ಕೊಂಡಾಗ ವಾಟ್ ಯು ಮೀನ್ ಬೈ ಮಾರ್ಕೆಟಿಂಗ್ ಅಂತೇಳಿ ಬರ್ತದೆ. ಸೊ ಫಸ್ಟ್ ಕಾನ್ಸೆಪ್ಟ್ ಈಸ್ ವಾಟ್ ಯು ಮೀನ್ ಬೈ ಮಾರ್ಕೆಟಿಂಗ್ ಅಂತೇಳಿ ಬರ್ತದೆ. ಸೊ ಈ ಮಾರ್ಕೆಟಿಂಗ್ ಅನ್ನ ನಾವು ಟ್ರೆಡಿಷನಲ್ ವೇ ಒಳಗೂ ನೋಡ್ತೀವಿ, ಒಂದು ಮಾಡರ್ನ್ ವೇ ಒಳಗೂ ನೋಡ್ತೀವಿ. ಟ್ರೆಡಿಷನಲ್ ವೇ ಒಳಗಡೆ ಏನಾಗ್ತು ಅಂತಂದ್ರೆ, ಮಾರ್ಕೆಟಿಂಗ್ ಈಸ್ ಅನ್ ಮಾರ್ಕೆಟ್ ಈಸ್ ಅನ್ ಅ ಡೆಫಿನೆಟ್ ಪ್ಲೇಸ್ ವೇರ್ ದ ಬೈಯರ್ಸ್ ಅಂಡ್ ಸೆಲ್ಲರ್ಸ್ ಆರ್ ಮೆಟ್ಸ್ ಟುಗೆದರ್. ಅಂದ್ರೆ ಮಾರಾಟ ಮಾಡುವವರು ಮತ್ತು ಕೊಳ್ಳುವವರು ಯಾವುದೇ ಒಂದು ನಿರ್ದಿಷ್ಟ ಪ್ರದೇಶದಲ್ಲಿ ಸಂಧಿಸ್ತಾರಲ್ಲ, ಅದನ್ನ ನಾವು ಮಾರುಕಟ್ಟೆ ಅಂತೇಳಿ ಕರಿತೀವಿ ಅಂತ ಹೇಳಿದ್ವಿ. ಹಾಗಿದ್ರೆ ಇದನ್ನ ಮಾಡರ್ನೈಸೇಷನ್ ಬಂದಾಗ, ಆಧುನಿಕ ಜಗತ್ತಿನೊಳಗಡೆ ಮಾರ್ಕೆಟಿಂಗ್ ಅಂತಂದ್ರೆ ಇದನ್ನ ಡಿಫರ್ ಆಗ್ತದೆ. ಯಾಕಂತಂದ್ರೆ ನಾವು ಹಲವಾರು ರೀತಿಯಾದಂತಹ ಮಾರ್ಕೆಟಿಂಗ್ ಡೆವಲಪ್ಮೆಂಟ್ ಆಕ್ಟಿವಿಟೀಸ್ ಅನ್ನ ನೋಡ್ತಾ ಬಂದಿದ್ದೀವಿ. ಆ ಮಾರ್ಕೆಟಿಂಗ್ ಡೆವಲಪ್ಮೆಂಟ್ ಆಕ್ಟಿವಿಟೀಸ್ ಅನ್ನ ನೋಡಿದಾಗ ದ ಬೈಯರ್ ಅಂಡ್ ಸೆಲ್ಲರ್ಸ್ ವೇರ್ ಮೇಡ್ಸ್ ಟುಗೆದರ್. ಅಂದ್ರೆ ಎಲ್ಲಿ ಮಾರುವವರು ಮತ್ತು ಕೊಳ್ಳುವವರು ಸಂಧಿಸ್ತಾರಲ್ಲ, ಅದನ್ನೇ ನಾವು ಮಾರ್ಕೆಟಿಂಗ್ ಅಂತ ಅನ್ಕೊಂಡಿದೀವಿ ಅಥವಾ ಮಾರ್ಕೆಟ್ ಅಂತ ಅನ್ಕೊಂತೀವಿ. ಯಾಕಂತಂದ್ರೆ ಆನ್ಲೈನ್ ಮಾರ್ಕೆಟಿಂಗ್ ಸಿಸ್ಟಮ್ ಅನ್ನ ನಾವು ನೋಡ್ತೀವಿ. ನಮಗ್ ಬೇಕಾಗಿರುವಂತಹ ವಸ್ತುಗಳನ್ನ ನಮ್ಮ ಮನೆ ಬಾಗಿಲಿಗೆ ನಾವು ತರಿಸ್ಕೊಳ್ಬಹುದು. ಈ ಒಂದು ಕಾನ್ಸೆಪ್ಟ್ ಅನ್ನ ನಾವು ಮಾರ್ಕೆಟ್ ಅಂತ ಹೇಳಿ ಕರಿತೀವಿ. ಇದನ್ನ ನಾವು ಮಾರುಕಟ್ಟೆ ಅಂತ ಹೇಳಿ ಕರಿತೀವಿ. ಯಾಕಂತಂದ್ರೆ ಅಲ್ಲಿ ಬೈಯರ್ಸ್ ಮತ್ತು ಸೆಲ್ಲರ್ಸ್ ಫೇಸ್ ಟು ಫೇಸ್ ಇಂಟರಾಕ್ಷನ್ ಆಗ್ತಾರ. ಹಾಗಿದ್ರೆ ಈ ಕಾನ್ಸೆಪ್ಟ್ ಅನ್ನ ಇಟ್ಕೊಂಡಾಗ ಮಾರ್ಕೆಟಿಂಗ್ ಅಂದ್ರೆ ಏನು? ನಾವು ಎರಡು ವ್ಯಕ್ತಿಗಳನ್ನ ನಾವು ನೋಡ್ತೀವಿ. ಯಾರ್ಯಾರಂತಂದ್ರೆ ಬೈಯರ್ ಅಂಡ್ ಸೆಲ್ಲರ್. ಈ ಬೈಯರ್ ಮತ್ತು ಸೆಲ್ಲರ್ ನಡುವೆ ಇರುವಂತ ಒಂದು ಇನ್ ಬಿಟ್ವೀನ್ ಗ್ಯಾಪ್ ಅನ್ನ ನಾವು ಮಾರ್ಕೆಟಿಂಗ್ ಅಂತ ಹೇಳಿ ಕರಿತೀವಿ. ಅಂದ್ರೆ ಯಾವಾಗ ಒಂದು ವಸ್ತು ಉತ್ಪಾದನೆ ಆಗ್ತದ, ಉತ್ಪಾದನಾ ಸ್ಥಳದಿಂದ
ಕನ್ಸ್ಯೂಮಿಟಿ ಅಂದ್ರೆ ಬಳಕೆಯ ಸ್ಥಳದವರೆಗೆ ಸರಕು ಮತ್ತು ಸೇವೆಗಳನ್ನ ಸರಬರಾಜು ಮಾಡಬೇಕಾದ್ರೆ ಏನೆಲ್ಲ ಆಕ್ಟಿವಿಟೀಸ್ ಅನ್ನ ಪರ್ಫಾರ್ಮ್ ಮಾಡ್ತಾರಲ್ಲ ಅದನ್ನ ನಾವು ಮಾರ್ಕೆಟಿಂಗ್ ಅಂತ ಹೇಳಿ ಕರಿತೀವಿ. ಹಾಗಾದ್ರೆ ಯಾವ್ಯಾವ್ದ್ರಿ? ಒಂದು ಪ್ಯಾಕೇಜಿಂಗ್ ಬರ್ತದ, ಲೇಬಲಿಂಗ್ ಬರ್ತೈತಿ, ಎಸ್ ಪ್ರೈಸಿಂಗ್ ಫಿಕ್ಸೇಷನ್ ಬರ್ತದ, ಅಡ್ವರ್ಟೈಸ್ಮೆಂಟ್ ಬರ್ತೈತಿ. ಈ ರೀತಿ ಎಲ್ಲ ರೀತಿಯಾದಂತಹ ಒಂದು ಕಾನ್ಸೆಪ್ಟ್ ಅನ್ನ ಆಕ್ಟಿವಿಟೀಸ್ ಅನ್ನ ನಾವು ಮಾರ್ಕೆಟಿಂಗ್ ಒಳಗಡೆ ನೋಡ್ತೀವಿ. ಹಾಗಿದ್ರೆ ಒಂದು ವಸ್ತು ಉತ್ಪಾದನಾ ಸ್ಥಳದಿಂದ ಅಂತಿಮ ಅನುಭೋಗಿಗೆ ತಲುಪಬೇಕಾದ್ರೆ ಏನೆಲ್ಲ ಆಕ್ಟಿವಿಟೀಸ್ ಆಗ್ತದ ಆ ಎಲ್ಲ ಆಕ್ಟಿವಿಟೀಸ್ ಅನ್ನ ನಾವೇನಂತ ಕರಿತೀವಿ? ಮಾರ್ಕೆಟಿಂಗ್ ಅಂತ ಕರಿತೀವಿ. ಹಾಗಿದ್ರೆ ಒಂದು ಮೀನಿಂಗ್ ಅನ್ನ ನೋಡೋದಾದ್ರೆ ಮಾರ್ಕೆಟಿಂಗ್ ಈಸ್ ಅಬೌಟ್ ಐಡೆಂಟಿಫೈಯಿಂಗ್ ಅಂಡ್ ಮೀಟಿಂಗ್ ಹ್ಯೂಮನ್ ಅಂಡ್ ಸೋಷಿಯಲ್ ನೀಡ್ಸ್. ಇಲ್ಲಿ ನೀಡ್ಸ್ ಅಂತೇಳಿ ಬರ್ತದ. ಪ್ರತಿಯೊಬ್ಬ ಹ್ಯೂಮನ್ ಬೀಯಿಂಗ್ಗೆ ಅಥವಾ ಪ್ರತಿಯೊಂದು ಸೊಸೈಟಿಗೆ ಒಂದು ಅವಶ್ಯಕತೆಗಳಿರ್ತದ, ಬೇಡಿಕೆ ಇರ್ತದ, ಬಯಕೆಗಳಿರ್ತಾವು. ಈ ಬೇಡಿಕೆಗಳನ್ನ, ಬಯಕೆಗಳನ್ನ, ಅವಶ್ಯಕತೆಗಳನ್ನ ಗುರುತಿಸುವುದು, ಐಡೆಂಟಿಫೈ ಮಾಡೋದು. ಆ ಐಡೆಂಟಿಫೈ ಮಾಡಿದಂತ ನೀಡ್ಸ್ ಅಂಡ್ ಡಿಮಾಂಡ್ಸ್ ಅನ್ನ, ವಾಂಟ್ಸ್ ಅನ್ನ ಫುಲ್ಫಿಲ್ಮೆಂಟ್ ಮಾಡೋದಕ್ಕೆ ನಾವು ಮಾರ್ಕೆಟಿಂಗ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್, ಇವಾಗ ನಮ್ಗೆ ಒಂದು ಪೆನ್ನಿನ ಅವಶ್ಯಕತೆ ಇದೆ. ಯಾಕಂತಂದ್ರೆ ನಾವು ಇವತ್ತು ಕ್ಲಾಸ್ ಮಾಡಂತೀವಿ, ಈ ಬೋರ್ಡು ಮತ್ತೆ ಮಾರ್ಕರ್ನ ಅವಶ್ಯಕತೆ ಇದೆ. ಈ ಅವಶ್ಯಕತೆಯನ್ನ ನನ್ನ ಪೂರೈಕೆ ಮಾಡ್ಕೊಳ್ಬೇಕಾದ್ರೆ ಮಾರ್ಕೆಟ್ ಹೆಲ್ಪ್ ಅನ್ನ ತಗೋತೀವಿ. ಹಾಗಿದ್ರೆ ಮಾರ್ಕೆಟಿಂಗ್ ಇಸ್ ವಾಟ್? ಮಾರ್ಕೆಟಿಂಗ್ ಈಸ್ ಅಬೌಟ್ ಐಡೆಂಟಿಫೈಯಿಂಗ್, ಮೀಟಿಂಗ್ ಹ್ಯೂಮನ್ ಅಂಡ್ ಸೋಷಿಯಲ್ ನೀಡ್ಸ್. ಸಮಾಜದ ಹಾಗೂ ಮಾನವರ ಒಂದು ಅವಶ್ಯಕತೆಗಳು ಏನಿರ್ತದ, ಸಮಾಜದ ಮತ್ತು ಮಾನವರ ಅವಶ್ಯಕತೆಗಳು ಏನಿರ್ತದ ಆ ಅವಶ್ಯಕತೆಗಳನ್ನ ಗುರುತಿಸುವುದು, ಹಾಗೇನೆ ಆ ಅವಶ್ಯಕತೆಗಳನ್ನ ಫುಲ್ಫಿಲ್ಮೆಂಟ್ ಮಾಡುವಂತ ಒಂದು ಆಕ್ಟಿವಿಟಿಗೆ ನಾವೇನಂತ ಕರಿತೀವಿ? ಮಾರ್ಕೆಟಿಂಗ್ ಅಂತ ಕರಿತೀವಿ. ಆಸ್ ಪರ್ ದ ಮಾರ್ಕೆಟಿಂಗ್ ಆಕ್ಟಿವಿಟೀಸ್, ಇಲ್ಲಿ ಮಾರ್ಕೆಟಿಂಗ್ ಗುರು ಅಂತೇಳಿ ಕರೀತಾರ ಫಿಲಿಪ್ ಕೋಟ್ಲರ್ ಅನ್ನ. ಫಿಲಿಪ್ ಕೋಟ್ಲರ್ ಅನ್ನ ಮಾರ್ಕೆಟಿಂಗ್ ಗುರು ಅಂತೇಳಿ ಕರೀತಾರ. ಇವರ ಪ್ರಕಾರ ಮಾರ್ಕೆಟಿಂಗ್ ಅಂದ್ರೆ ಏನು ಅಂತ ಹೇಳಿ ಹೇಳ್ತಾರ. ಏನಿದೆ ನೋಡ್ರಿ, ಮಾರ್ಕೆಟಿಂಗ್ ಈಸ್ ಅ ಸೋಷಿಯಲ್ ಅಂಡ್ ಮ್ಯಾನೇಜರಿಯಲ್ ಪ್ರಾಸೆಸ್ by which individual and groups obtain what they need, want through creating, offering and exchanging products of values with others. ಅಂದ್ರೆ ಯಾವ ಒಂದು ಸಮಾಜದ ಮತ್ತು ಹ್ಯೂಮನ್ಸ್ ನೀಡ್ ಏನಿದೆ, ಇಲ್ಲ ಇಂಡಿವಿಜುವಲ್ ಅಂತಂದ್ರೆ ಹ್ಯೂಮನ್ ನೀಡ್ಸ್, ಮತ್ತೆ ಗ್ರೂಪ್ ಅಂತ ಬಂದಾಗ ಸೋಷಿಯಲ್ ನೀಡ್ಸ್ ಅಂತೇಳಿ ಕರಿತೀವಿ. ಈ ಸೋಷಿಯಲ್ ನೀಡು ಮತ್ತೆ ಹ್ಯೂಮನ್ ನೀಡಿನ ನೀಡ್ಸ್ ಏನಿದಾವು, ವಾಂಟ್ಸ್ ಏನಿದಾವು ಅಂದ್ರೆ ಅವಶ್ಯಕತೆ ಏನು, ಬಯಕೆಗಳೇನು, ಬೇಡಿಕೆಗಳೇನು ಅನ್ನೋದ್ರನ್ನ ಕ್ರಿಯೇಟಿಂಗ್ ಯುಟಿಲಿಟಿ ಅಂದ್ರೆ ಉತ್ಪಾದಕತೆಯ ಒಳಗಡೆ ನಾವು ಯುಟಿಲಿಟಿ ಅನ್ನ ಕ್ರಿಯೇಟ್ ಮಾಡ್ಕೊಂಡು ಆಫರಿಂಗ್ ಕೊಡ್ತೀವಿ. ನೆಕ್ಸ್ಟ್ ಅದನ್ನ ಎಕ್ಸ್ಚೇಂಜ್ ಮಾಡ್ತೀವಿ. ಏನ್ ಎಕ್ಸ್ಚೇಂಜ್ ಮಾಡ್ತೀವಿ ಅಂತಂದ್ರೆ ಗೂಡ್ಸ್ ಅನ್ನ ಎಕ್ಸ್ಚೇಂಜ್ ಮಾಡ್ತೀವಿ ಬೈ ದ ವೇ ಆಫ್ ಬೈಯರ್ಸ್ ಅಂಡ್ ಸೆಲ್ಲರ್ಸ್. ಸೊ ಈ ಆಕ್ಟಿವಿಟೀಸ್ಗೆ ಏನಂತ ಕರೀತಾರ? ಮಾರ್ಕೆಟಿಂಗ್ ಅಂತೇಳಿ ಕರೀತಾರ. ಸೊ ಹಾಗಿದ್ರೆ ಈ ಮಾರ್ಕೆಟಿಂಗ್ ನ ಒಂದು ಡೈಗ್ರಾಮೆಟಿಕ್ ಅನ್ನ ನೋಡೋದಾದ್ರೆ ಇಲ್ಲಿ ನಾವು ನೋಡ್ತೀವಿ ಇಂಡಸ್ಟ್ರಿ, ಗೂಡ್ಸ್ ಆರ್ ಸರ್ವಿಸಸ್, ಮಾರ್ಕೆಟ್. ಹಾಗಿದ್ರೆ ಇಂಡಸ್ಟ್ರಿಯಿಂದ ಗೂಡ್ಸ್ ಅಂಡ್ ಸರ್ವಿಸಸ್ ಮಾರ್ಕೆಟಿಗೆ ಹೋಗ್ತಾವು. ಹಾಗಿದ್ರೆ ಈ ಮಾರ್ಕೆಟ್ ಇಂದ ಇಂಡಸ್ಟ್ರಿಯವರು ಪ್ರಾಡಕ್ಟ್ ಅನ್ನ ಪ್ರೊಡ್ಯೂಸ್ ಮಾಡ್ಬೇಕಾದ್ರೆ, ಇಲ್ಲಿದೆ ಪ್ರಾಡಕ್ಟ್ಸ್ ಅಂತೇಳಿ, ಈ ಪ್ರಾಡಕ್ಟ್ಸ್ ಅನ್ನ ಪ್ರೊಡ್ಯೂಸ್ ಮಾಡ್ಬೇಕಾದ್ರೆ ಏನ್ ಇನ್ಫಾರ್ಮೇಶನ್ ಬೇಕು? ಅದು ಗ್ರಾಹಕರ ಮಾಹಿತಿ ಅಂತ ಹೇಳಿ ಕರೀತಾರ. ಕಲೆಕ್ಟಿಂಗ್ ದ ಇನ್ಫಾರ್ಮೇಶನ್ ಥ್ರೂ ದಿ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಡಿಪಾರ್ಟ್ಮೆಂಟ್. ಮಾರುಕಟ್ಟೆಯನ್ನ ಒಂದು ಸಂಶೋಧನೆ ಮಾಡ್ತಾರ. ಈ ಸಂಶೋಧನೆಯನ್ನ ಮಾಡೋದ್ರ ಮೂಲಕ ಇನ್ಫಾರ್ಮೇಶನ್ ಗ್ಯಾದರ್ ಮಾಡಿಕೊಂಡು ಇಂಡಸ್ಟ್ರಿಯವರು ಪ್ರಾಡಕ್ಟ್ ಅನ್ನ ಪ್ರೊಡ್ಯೂಸ್ ಮಾಡ್ತಾರ. ಹಾಗಿದ್ರೆ ಈ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡ್ಬೇಕಂತಂದ್ರೆ ಇಲ್ಲಿ ಕಮ್ಯುನಿಕೇಶನ್ ಆಗ್ಬೇಕು. ಹಂಗಾದ್ರೆ ಇಲ್ಲಿ ಮಾರ್ಕೆಟ್ ಒಳಗಡೆ ಏನ್ ಡಿಮ್ಯಾಂಡ್ ಅದ ಅನ್ನೋದನ್ನ ಕಮ್ಯುನಿಕೇಶನ್ ಮಾಡ್ಕೊಂಡಾಗ ಗೊತ್ತಾಗ್ತದ. ಆ ಇನ್ಫಾರ್ಮೇಶನ್ ನ ಇಂಡಸ್ಟ್ರಿ ಕಳಿಸ್ತಾರ. ಈ ಇಂಡಸ್ಟ್ರಿಯವರು ಗೂಡ್ಸ್ ಅಂಡ್ ಸರ್ವಿಸಸ್ ಅನ್ನ ಪ್ರೊಡ್ಯೂಸ್ ಮಾಡಿ ಮಾರ್ಕೆಟ್ ಕಳಿಸ್ತಾರ. ಇಲ್ಲಿ ಬೈಯಿಂಗ್ ಅಂಡ್ ಸೆಲ್ಲಿಂಗ್ ಪ್ರೊಸೀಜರ್ ಆಗ್ತದ. ಈ ಬೈಯಿಂಗ್ ಅಂಡ್ ಸೆಲ್ಲಿಂಗ್ ಪ್ರೊಸೀಜರ್ ಒಳಗಡೆ ಮಿಡ್ ಟರ್ಮ್ ಆಗಿ ಅಂದ್ರೆ ಮಧ್ಯವರ್ತಿಯಾಗಿ ಯಾವ ಅಂಶ ಬರ್ತೈತೆ ಅಂದ್ರೆ ಇಲ್ಲಿ ಮನಿ ಬರ್ತದ. ಯಾಕಂತಂದ್ರೆ ಪ್ರೀವಿಯಸ್ಲಿ ನಾವು ಇತಿಹಾಸವನ್ನ ಓದಿದಾಗ ನಾವು ಬಾಟರ್ ಸಿಸ್ಟಮ್ ಅನ್ನೋದನ್ನ ನೋಡ್ತಿದ್ವಿ. ಅಂದ್ರೆ ವಸ್ತು ವಿನಿಮಯ ಪದ್ಧತಿ, ಒಂದು ವಸ್ತುವನ್ನ ಕೊಟ್ಟು ಇನ್ನೊಂದು ವಸ್ತುವನ್ನ ಖರೀದಿ ಮಾಡ್ತಾ ಬಂದ್ವಿ. ಆದ್ರೆ ಯಾವಾಗ ಮನಿ ಅನ್ನೋದು ಪರಿಚಯ ಬಂತು, ದುಡ್ಡು ಅನ್ನೋದು ಪರಿಚಯ ಆಗ್ತಾ ಬಂತು, ಅವಾಗ ಬೈಯಿಂಗ್ ಅಂಡ್ ಸೆಲ್ಲಿಂಗ್ ಪ್ರೊಸೀಜರ್ ಒಳಗಡೆ ಮೀಡಿಯಂ ಟರ್ಮ್ ಆಗಿ ಮನಿಯನ್ನ, ದುಡ್ಡನ್ನ ಇಲ್ಲಿ ಬಳಕೆ ಮಾಡ್ಲಾಗ್ತದ. ಸೊ ಇದನ್ನ ನಾವು ಮೀನಿಂಗ್ ಅಂಡ್ ಡೆಫಿನೇಷನ್ ಅಂತ ಕರಿತೀವಿ. ಹಾಗಿದ್ರೆ ವಾಟ್ ಆರ್ ದ ಫೀಚರ್ಸ್ ಆಫ್ ಮಾರ್ಕೆಟಿಂಗ್ ಅಂತೇಳಿ ಅಂದ್ರೆ ಕ್ಯಾರೆಕ್ಟರಿಸ್ಟಿಕ್ಸ್ ಏನು, ಲಕ್ಷಣಗಳೇನು ಅನ್ನೋದನ್ನ ನೋಡೋದಾದ್ರೆ ಫಸ್ಟ್ ಒನ್ ಫೀಚರ್ಸ್ ಆಫ್ ಮಾರ್ಕೆಟಿಂಗ್ ಅಲ್ಲಿ ಫಸ್ಟ್ ಒನ್ ಸ್ಯಾಟಿಸ್ಫೈಯಿಂಗ್ ದ ಕಸ್ಟಮರ್ ನೀಡ್ಸ್ ಅಂದ್ರೆ ಮಾನವರ ಅವಶ್ಯಕತೆಗಳನ್ನ ತೃಪ್ತಿಪಡಿಸುವುದು.
ಮಾನವರ ಅವಶ್ಯಕತೆಗಳನ್ನ ತೃಪ್ತಿಪಡಿಸುವುದು. ಅಂದ್ರೆ ಯಾವುದೇ ಒಬ್ಬ ವ್ಯಕ್ತಿಯ ಹ್ಯೂಮನ್ ಆಗಿರ್ಬೋದು, ಸೋಷಿಯಲ್ ಆಗಿರ್ಬೋದು, ಅವರಿಗೆ ಏನ್ ಅವಶ್ಯಕತೆಗಳು ಇರ್ತದ ಆ ಅವಶ್ಯಕತೆಗಳನ್ನ ತೃಪ್ತಿಪಡಿಸುವಂತಹ ಕೆಲಸ ಮಾರ್ಕೆಟಿಂಗ್ ಮಾಡ್ತದ. ಫಾರ್ ಎಕ್ಸಾಂಪಲ್, ಇವತ್ತು ನಮ್ಮ ಫ್ರೆಂಡ್ ಬರ್ತ್ಡೇ ಐತಿ ಅಂತ ಅನ್ಕೊಳ್ರಿ. ಆ ಫ್ರೆಂಡ್ ಬರ್ತ್ಡೇ ಸೆಲೆಬ್ರೇಷನ್ ಮಾಡ್ಬೇಕು ಅಂದ್ರೆ ನಮಗೆ ಕೇಕ್ ಇಂಪಾರ್ಟೆಂಟ್ ಆಗಿ ಬೇಕಾಗ್ತದೆ. ಹಾಗಿದ್ರೆ ಕೇಕ್ ಮಾಡೋರ್ ಕಡೆ ಹೋಗ್ತೀವಿ ನಾವು. 1 kg ಕೇಕ್ ತರ್ತೀವಿ, 2 kg ಕೇಕ್ ತರ್ತೀವಿ. ಅವ್ರು ಎಷ್ಟು ಅಮೌಂಟ್ ಹೇಳ್ತಾರ ಆ ಅಮೌಂಟ್ ಅನ್ನ ಕೊಟ್ಟು ಆ ಕೇಕ್ ಅನ್ನ ತಗೊಂಡ್ಬರ್ತೀವಿ. ಬರ್ತ್ಡೇ ಸೆಲೆಬ್ರೇಷನ್ ಮಾಡ್ತೀವಿ, ಎಂಜಾಯ್ ಮಾಡ್ತೀವಿ. ಹಾಗಿದ್ರೆ ನೀಡ್ ಏನಿತ್ತು ಅಲ್ಲೇ ಕೇಕ್ ನೀಡಿತ್ತು, ಅವಶ್ಯಕತೆ ಇತ್ತು. ಆ ಅವಶ್ಯಕತೆಯನ್ನ ಫುಲ್ಫಿಲ್ಮೆಂಟ್ ಮಾಡ್ಬೇಕು, ಸ್ಯಾಟಿಸ್ಫೈ ಮಾಡ್ಬೇಕು, ಅವರು ತೃಪ್ತಿ ಆಗ್ಬೇಕು. ಹಾಗಿದ್ರೆ ಮಾನವರಿಗೆ ಏನ್ ಅವಶ್ಯಕತೆಗಳು ಇರ್ತಾವ ಆ ಅವಶ್ಯಕತೆಗಳನ್ನ ಪೂರೈಕೆ ಮಾಡಿ ಆ ಅವಶ್ಯಕತೆಗಳಿಂದ ಗ್ರಾಹಕರು ತೃಪ್ತಿ ಪಡಬೇಕು. ಆ ಒಂದು ಕಾನ್ಸೆಪ್ಟ್ ಅನ್ನ ಮಾರ್ಕೆಟಿಂಗ್ ಒಳಗಡೆ ನೋಡ್ತೀವಿ. ಇನ್ನ ನೆಕ್ಸ್ಟ್ ಇದು ಕಂಟಿನ್ಯೂಸ್ ಪ್ರೊಸೆಸ್, ಅಂದ್ರೆ ನಿರಂತರ ಪ್ರಕ್ರಿಯೆ. ನಿರಂತರ ಪ್ರಕ್ರಿಯೆ ಅಂದ್ರೆ ಯಾವುದೇ ಒಂದು ಕಾನ್ಸೆಪ್ಟ್ ಇರ್ಬೋದು, ಟ್ರೇಡ್ ಇರ್ಬೋದು, ಬಿಸ್ನೆಸ್ ಇರ್ಬೋದು, ಪ್ರೊಡಕ್ಷನ್ ಇರ್ಬೋದು, ಅದರ್ವೈಸ್ ಮಾರ್ಕೆಟಿಂಗ್ ಇರ್ಬೋದು, ಈ ಒಂದು ಕಾನ್ಸೆಪ್ಟ್, ಈ ಒಂದು ಪ್ರೊಸೀಜರ್ ಏನಂತಂದ್ರೆ ಕಂಟಿನ್ಯೂಸ್ ಆಗಿರ್ತದ, ನಿರಂತರವಾಗಿ ಇದು ನಡೀತಾ ಇರ್ತದ. ಒಂದೇ ದಿನ ಪ್ರಾಡಕ್ಟ್ ಅನ್ನ ಪರ್ಚೇಸ್ ಮಾಡಿದೆ, ಸೇಲ್ ಮಾಡಿದೆ, ಬಳಕೆ ಮಾಡಿದೆ, ಹಿಂಗಿರಲ್ಲ. ಇದು ರುಟೀನ್ ಇರ್ತದ, ಒಂದು ಚೈನ್ ಲಿಂಕ್ ಇರ್ತದ. ಆ ಚೈನ್ ಲಿಂಕ್ ಥ್ರೂ ಒಂದು ಕಂಟಿನ್ಯೂಸ್ ಆಗಿ ನಿರಂತರವಾಗಿ ಈ ಒಂದು ಪ್ರಕ್ರಿಯೆ ನಡೀತಾ ಹೋಗ್ತದ. ಇದಾದ್ಮೇಲೆ ನೆಕ್ಸ್ಟ್ ಬರ್ತದೆ ಮನಿ ಈಸ್ ಅ ಮೀಡಿಯಂ ಟರ್ಮ್. ಹಣ ಮನಿ ಈಸ್ ಅ ಮೀಡಿಯಂ ಆಫ್ ಎಕ್ಸ್ಚೇಂಜ್, ಅಂದ್ರೆ ವಿನಿಮಯಕ್ಕೆ ಮಧ್ಯವರ್ತಿಯಾಗಿ. ವಿನಿಮಯಕ್ಕೆ ಮಧ್ಯವರ್ತಿಯಾಗಿ ಯಾವ್ದು ಕೆಲಸ ಮಾಡ್ತದೆ ಅಂತಂದ್ರೆ ಮನಿ. ಅಂದ್ರೆ ಇಲ್ಲಿ ಪ್ರಾಡಕ್ಟ್ ಬೈಯರ್ ಅಂಡ್ ಸೆಲ್ಲರ್ ನೋಡಿದಾಗ ಈ ಬೈಯರ್ ಸೆಲ್ಲರ್ ನಡುವೆ ಗೂಡ್ಸ್ ಅನ್ನ ಕೊಡ್ತಾರ ಅಥವಾ ಸರ್ವಿಸಸ್ ಅನ್ನ ಕೊಡ್ತಾರ. ಈ ಗೂಡ್ಸ್ ಗೆ ಪ್ರತಿಯಾಗಿ ಬೈಯರ್ ಏನ್ ಮಾಡ್ತಾರ ಅಂತಂದ್ರೆ ಹಣವನ್ನ ಕೊಡ್ತಾನ, ಮನಿಯನ್ನ ಕೊಡ್ತಾನ. ಆ ಮನಿಯನ್ನ ನಾವು ಮೀಡಿಯಂ ಆಫ್ ಎಕ್ಸ್ಚೇಂಜ್ ಆಗಿ ಮಾರ್ಕೆಟಿಂಗ್ ಒಳಗಡೆ ನೋಡ್ತೀವಿ. ಇನ್ನು ನೆಕ್ಸ್ಟ್ ಕ್ರಿಯೇಟಿಂಗ್ ಯುಟಿಲಿಟಿ ಅಂದ್ರೆ ಅಲ್ಲಿ ಸೆಂಟರ್ ಆಫ್ ಯುಟಿಲಿಟಿ ಅನ್ನೋದನ್ನ ನೋಡ್ತೀವಿ. ಅದರ ಜೊತೆಗೆ ಕ್ರಿಯೇಟಿಂಗ್ ಯುಟಿಲಿಟಿ ಅಂತ ಹೇಳಿ ನೋಡ್ತೀವಿ ನಾವು. ಹಾಗಿದ್ರೆ ಇದು ಏನ್ಪಾ, ಕಸ್ಟಮರ್ ಮೈಂಡ್ ಸೆಟ್ ಒಳಗಡೆ ಆ ಪ್ರಾಡಕ್ಟ್ ಅನ್ನ ಮೈಂಡ್ ಸೆಟ್ ಒಳಗಡೆ ಕೂರಿಸ್ಬೇಕು. ಈ ವಸ್ತು ನಾನು ಬಳಕೆ ಮಾಡ್ಲೇಬೇಕು, ಅದನ್ನ ಪರ್ಚೇಸ್ ಮಾಡ್ಲೇಬೇಕು. ಆ ವಸ್ತು ಇಲ್ಲ ಅಂತಂದ್ರೆ ನಡೆಯಲ್ಲ. ಈಗ ಬೆಸ್ಟ್ ಎಕ್ಸಾಂಪಲ್, ಈಗಿನ ಯೂತ್ಸಿಗೆ ಮೊಬೈಲ್ ಇಲ್ಲದೆ ಹೋದ್ರೆ ನಡೆಯೋದೇ ಇಲ್ಲ. ಅದನ್ನ ಅವರು ದುಡ್ಡು ಸಂಪಾದನೆ ಮಾಡಿ ತಗೊಳ್ತಾರೋ ಅಥವಾ ಮನೆಯಲ್ಲಿ ಕೊಡಿಸ್ತಾರೋ, ಒಟ್ಟಾರೆ ಅವನು ಲರ್ನಿಂಗ್ ಮಾಡ್ತಿದ್ದಾನೋ ಅಥವಾ ವರ್ಕ್ ಮಾಡ್ತಿದ್ದಾನೋ ಅಂತಂದ್ರೆ ಅಟ್ಲೀಸ್ಟ್ ಅವನಿಗೆ ಮೊಬೈಲ್ ಅವಶ್ಯಕತೆ ಬೇಕು. ಆ ಅವಶ್ಯಕತೆ ಬರೋ ತರ ಮಾರ್ಕೆಟಿಂಗ್ ಒಳಗಡೆ ಪ್ರೊಡ್ಯೂಸರ್ಸ್ ಆಗ್ಲಿ, ಮಾರ್ಕೆಟರ್ ಆಗ್ಲಿ ಅದನ್ನ ಇಂಪ್ಯಾಕ್ಟ್ ಆಗುವ ರೀತಿ ಅವರು ಕ್ರಿಯೇಟ್ ಮಾಡಿರ್ತಾರ. ಒಂದು ಅಡ್ವರ್ಟೈಸ್ಮೆಂಟ್ ಕೊಡ್ತಾರ. ಆ ಅಡ್ವರ್ಟೈಸ್ಮೆಂಟ್ ಒಳಗಡೆ ನ್ಯೂ ಫ್ಯಾಕ್ಟರ್ ಏನೋ ಆಗ್ತದ. ಆ ನ್ಯೂ ಫ್ಯಾಕ್ಟರ್ ಥ್ರೂ ಡಿಮ್ಯಾಂಡ್ ಕ್ರಿಯೇಟ್ ಅನ್ನ ಮಾಡ್ತಾರ. ಅದರಲ್ಲಿ ಉತ್ಪಾದಕತೆ ಅಥವಾ ಬಳಕೆಯೇ ಅದನ್ನ ಒಂದು ಸೆಂಟರ್ ಪಾಯಿಂಟ್ ಆಗಿ ನಾವು ನೋಡ್ಬಿಡ್ತೀವಿ. ಯುಟಿಲಿಟಿ ಕ್ರಿಯೇಟ್ ಆಗ್ತದ. ಸೊ ನೆಕ್ಸ್ಟ್ ಇಲ್ಲಿ ಬೋತ್ ಆರ್ಟ್ ಅಂಡ್ ಸೈನ್ಸ್. ಮಾರ್ಕೆಟಿಂಗ್ ಇಸ್ ಅನ್ನ ಬೋತ್ ಆರ್ಟ್ ಅಂಡ್ ಸೈನ್ಸ್. ಆರ್ಟ್ ಅಂತಂದ್ರೆ ಕಲೆ, ಸೈನ್ಸ್ ಅಂದ್ರೆ ವಿಜ್ಞಾನ. ಇಲ್ಲಿ ಸೈನ್ಸ್ ಯಾಕಪ್ಪ ಅಂತಂದ್ರೆ ಇಲ್ಲಿ ನಮಗೆ ಡಾಟಾ ಅನಲೈಸೇಷನ್ ಬೇಕು. ಅನಲೈಸೇಷನ್ ಏನಪ್ಪಾ ಡಾಟಾ ಅನಲೈಸೇಷನ್ ಅಂದ್ರೆ, ಇಲ್ಲಿ ಹೇಳಿದ್ವಿ ನಾವು ಮಾರ್ಕೆಟಿಂಗ್ ಇಂದ ಇನ್ಫಾರ್ಮೇಶನ್ ಅನ್ನ ಕಲೆಕ್ಟ್ ಮಾಡಬೇಕು. ಡಿಮ್ಯಾಂಡ್ ಏನಿದೆ ಅನ್ನೋದನ್ನ ಕಲೆಕ್ಟ್ ಮಾಡ್ಬೇಕಂತಂದ್ರೆ ಈ ಡಿಮ್ಯಾಂಡ್ ಅನ್ನ ಡಾಟಾ ವೈಸ್ ನಾವು ಕಲೆಕ್ಟ್ ಮಾಡ್ತಾ ಹೋಗ್ತೀವಿ. ಹಾಗಿದ್ರೆ ಹೋದ ವರ್ಷ ಎಷ್ಟು ಪ್ರಾಡಕ್ಟ್ ಮೊಬೈಲ್ಸ್ ಸೇಲ್ ಆಗಿದ್ವು, ಈ ವರ್ಷ ಎಷ್ಟು ಆಗ್ಬೋದು, ಒಂದು ಪ್ರಿಡಿಕ್ಷನ್ ಅನ್ನ ಹಾಕೊಂತೀವಿ. ಆ ಪ್ರಿಡಿಕ್ಷನ್ ಹಾಕಬೇಕಾದ್ರೆ ಸೈಂಟಿಫಿಕ್ ಕ್ಯಾಲ್ಕುಲೇಷನ್ ಮಾಡ್ಬೇಕಾಗ್ತದೆ. ಅದನ್ನ ಡಾಟಾ ಅನಲೈಸಿಸ್ ಅಂತ ಕರಿತೀವಿ. ಹಾಗಾಗಿ ಮಾರ್ಕೆಟಿಂಗ್ ಈಸ್ ಅನ್ ಸೈನ್ಸ್. ಹಾಗಿದ್ರೆ ಆರ್ಟ್ ಅಂದ್ರೆ ಹೆಂಗೆ? ಮಾರ್ಕೆಟಿಂಗ್ ಈಸ್ ಅನ್ ಕಾನ್ಸೆಪ್ಟ್ ಆಫ್ ಆರ್ಟ್, ಅಂದ್ರೆ ಕಲೆ. ಅದು ಹೆಂಗೆ ಅಂತಂದ್ರೆ ಯಾರೋ ಹೋಗಿ ವಸ್ತುಗಳನ್ನ ಮಾರಾಟ ಮಾಡ್ತಾರಂತಲ್ಲ, ಅಲ್ಲಿ ಕಸ್ಟಮರ್ ಅನ್ನ ನಮ್ ಕಡೆ ಸೆಳಿಬೇಕು. ಕಸ್ಟಮರ್ ಅನ್ನ ನಮ್ಮ ಪ್ರಾಡಕ್ಟ್ ಅನ್ನ ಪರ್ಚೇಸ್ ಮಾಡೋ ತರ ಅವರನ್ನ ಕ್ರಿಯೇಟ್ ಮಾಡ್ಬೇಕು. ಕಸ್ಟಮರು ನಮ್ಮ ಪ್ರಾಡಕ್ಟ್ ವರೆಗೆ ನಮ್ಮ ಪ್ರಾಡಕ್ಟ್ ಗೆ ವಾಲೋ ತರ ಅವರನ್ನ ನಾವು ಕ್ರಿಯೇಟ್ ಮಾಡ್ಬೇಕು, ಅಥವಾ ಅವ್ರ ಮೈಂಡ್ ಸೆಟ್ ಅನ್ನ ನಾವು ಕ್ರಿಯೇಟ್ ಮಾಡ್ಬೇಕು. ಹೆಂಗಂತಂದ್ರೆ ಒಂದು ಪ್ರಾಡಕ್ಟ್, ಯಾವ್ದೋ ಒಂದು ಪ್ರಾಡಕ್ಟ್ ನಾವು ಮಾರ್ಕೆಟ್ಗೆ ಹೋಗ್ತೀವಿ. ಅವ್ರ ಮಾರ್ಕೆಟ್ನವ್ರು ಏನ್ ಹೇಳ್ತಾರೆ ಅಂತಂದ್ರೆ, ನಾವು ಎಲ್ಲರಿಗೂ 10% ಡಿಸ್ಕೌಂಟ್ ಕೊಡ್ತಿದೀವ್ರಿ, ನಿಮಗಂತೆ 20% ಡಿಸ್ಕೌಂಟ್ ಕೊಡ್ತೀವಿ. ಹಾಗಾದ್ರೆ ಈ 20% ಯಾಕೆ ಡಿಸ್ಕೌಂಟ್ ಕೊಟ್ರು? ನಮ್ಮನ್ನ ಅವರು ಅಟ್ರಾಕ್ಟ್ ಮಾಡಿದ್ರು. ಈ ಅಟ್ರಾಕ್ಟ್ ಥ್ರೂ ನಾವ್ ಏನ್ ಮಾಡ್ತೀವಿ,
ಆ ಮಾರ್ಕೆಟ್ ಒಳಗಡೆ ಆ ಪ್ರಾಡಕ್ಟ್ ಅನ್ನ ಪರ್ಚೇಸ್ ಮಾಡಿ ಬಂದೇ ಬಿಡ್ತೀವಿ. ಯಾಕಂದ್ರೆ 10% ಎಲ್ಲರಿಗೂ ಕೊಟ್ಟಾರ, ನನಗೆ 20% ಕೊಟ್ಟಾರ ಅಂತ ನನಗೆ ಕಡಿಮೆ ಆಗ್ತದೆ ಪ್ರೈಸ್ ಅನ್ನೋ ರೀತಿ. ಹಾಗಿದ್ರೆ ಒಂದು ಕಲೆಯಾಗಿ ಮತ್ತು ವಿಜ್ಞಾನವಾಗಿ ನಾವು ನೋಡ್ತೀವಿ. ನೆಕ್ಸ್ಟ್ ಇದು ಹ್ಯೂಮನ್ ಆಕ್ಟಿವಿಟಿ. ನಾರ್ಮಲಿ ಮಾರ್ಕೆಟಿಂಗ್ ಅಂದ್ರೆ ಹ್ಯೂಮನ್ ಆಕ್ಟಿವಿಟಿ, ಅಲ್ಲೇ ಮಾನವರ ಒಂದು ಕೈ ಚಟುವಟಿಕೆಗಳಾಗ್ತಿರ್ತದೆ. ಇವಾಗ ಟೆಕ್ನಾಲಜಿಕಲಿ ಎಷ್ಟೇ ಅಪ್ಡೇಟ್ ಆಗಿದ್ರು ಕೂಡ ಅದನ್ನ ಆಪರೇಟಿಂಗ್ ಮಾಡೋದಾಗಿರ್ಬೋದು, ಡೆಲಿವರಿ ಆಕ್ಟಿವಿಟೀಸ್ಗಾದ್ರೂ ಹ್ಯೂಮನ್ ಬೇಕೇ ಬೇಕಾಗ್ತದ. ಇನ್ನು ನೆಕ್ಸ್ಟ್ ಇಲ್ಲಿ ಮ್ಯಾನೇಜರಿಯಲ್ ಫಂಕ್ಷನ್ ನಾವು ಆಲ್ರೆಡಿ ನೋಡಿದೀವಿ. ಮ್ಯಾನೇಜರಿಯಲ್ ಫಂಕ್ಷನ್ಸ್ ಅಂತೇಳಿ ಪೋಸ್ಟ್ ಸ್ಕ್ರೋಪ್, ಪ್ಲಾನಿಂಗ್, ಆರ್ಗನೈಸಿಂಗ್, ಡೈರೆಕ್ಟಿಂಗ್, ಕೋಆರ್ಡಿನೇಟಿಂಗ್, ಸ್ಟಾಫಿಂಗ್ ಅಂಡ್ ಕಂಟ್ರೋಲಿಂಗ್ ಅಂತೇಳಿ ಕಾನ್ಸೆಪ್ಟ್ ಅನ್ನ ನೋಡ್ತೀವಿ. ಯಾವುದೇ ಮಾರ್ಕೆಟಿಂಗ್ ಸಿಸ್ಟಮ್ ಒಳಗಡೆ ಒಂದು ಪ್ರಾಡಕ್ಟ್ ಅನ್ನ ಪ್ರೊಡ್ಯೂಸ್ ಮಾಡೋದಾಗಿರ್ಬೋದು, ಸೇಲ್ ಮಾಡೋದಾಗಿರ್ಬೋದು, ಅಥವಾ ಅದನ್ನ ಬಳಕೆ ಮಾಡೋದು ಅಂದ್ರೆ ಯುಟಿಲೈಸ್ ಮಾಡ್ಕೊಳ್ಳೋದಿರ್ಬೋದು, ಎಲ್ಲವನ್ನು ಕೂಡ ಒಂದು ಮ್ಯಾನೇಜರಿಯಲ್ ಫಂಕ್ಷನ್ ಆಗಿ ನೋಡ್ತೀವಿ. ಪ್ರತಿಯೊಂದಕ್ಕೂ ಕೂಡ ಪ್ರಿಸ್ಕ್ರೈಬ್ಡ್ ಪ್ಲಾನ್ ಅನ್ನ ಮಾಡ್ಕೊಂಡು ಆ ಪ್ಲಾನಿಗೆ ತಕ್ಕನಾಗಿ ಪ್ರೊಡಕ್ಷನ್ ಅನ್ನ ಮಾಡ್ಕೊಂಡು ಆ ಪ್ಲಾನಿಗೆ ತಕ್ಕನಾಗಿ ಸೇಲ್ ಮಾಡುವಂತ ಒಂದು ವ್ಯವಸ್ಥೆಯನ್ನ ನೋಡ್ತೀವಿ. ಹಾಗಾಗಿ ಮಾರ್ಕೆಟಿಂಗ್ ಅನ್ನ ನಾವು ಮ್ಯಾನೇಜರಿಯಲ್ ಫಂಕ್ಷನ್ ಅಂತ ಕರಿತೀವಿ. ಯಾಕಂತಂದ್ರೆ ಪ್ರೊಡಕ್ಷನ್ ಆದ್ಮೇಲೆ ಆ ಪ್ರೊಡಕ್ಷನ್ ಆದಂತ ಯೂನಿಟ್ಸ್ ಅನ್ನ ನಾವು ಗೋಡೌನ್ ಒಳಗಡೆ ಇಟ್ಕೊಂಡು ಕುಂತ್ರೆ ಸಾಲಲ್ಲ, ಅದು ಪರ್ಫೆಕ್ಟ್ ಆಗಿ ಕನ್ಸ್ಯೂಮಿಟಿ ಆಗ್ಬೇಕು. ಅಂದಾಗ ಮಾತ್ರ ನಾವು ಏನ್ ಇಂಟೆನ್ಷನ್ ಇಟ್ಕೊಂಡಿರ್ತೀವಿ, ಪ್ರಾಫಿಟಬಿಲಿಟಿ, ಅದನ್ನ ನಾವು ಗಳಿಸ್ಲಿಕ್ಕೆ ಸಾಧ್ಯ ಆಗ್ತದ. ಇನ್ನು ನೆಕ್ಸ್ಟ್ ಎಕನಾಮಿಕ್ ಫಂಕ್ಷನ್. ನಾರ್ಮಲಿ ಮನಿ ಅಂತ ಬಂದೈತಿ, ಅಥವಾ ಈ ಮಾರ್ಕೆಟಿಂಗ್ ಒಳಗಡೆ ಡಿಮ್ಯಾಂಡ್ ನೋಡ್ತೀವಿ, ಸಪ್ಲೈ ನೋಡ್ತೀವಿ, ಫೋರ್ಕಾಸ್ಟಿಂಗ್ ನೋಡ್ತೀವಿ, ನೆಕ್ಸ್ಟ್ ಬಜೆಟಿಂಗ್ ನೋಡ್ತೀವಿ, ಪ್ಲಾನಿಂಗ್ ಮಾಡ್ಕೊಂತೀವಿ. ಇಲ್ಲಿ ಪ್ರಾಫಿಟ್ ಬರ್ತದ ಅಥವಾ ಲಾಸ್ ಬರ್ತೈತಿ, ಇನ್ವೆಸ್ಟ್ಮೆಂಟ್ ಬರ್ತೈತಿ. ಸೊ ಇವೆಲ್ಲಾನು ನೋಡಿದಾಗ ಇವೆಲ್ಲಾನು ಕೂಡ ಎಕನಾಮಿಕಲ್ ಆಕ್ಟಿವಿಟೀಸ್ ಅಂತ ಕರಿತೀವಿ. ಹಾಗಾಗಿ ಮಾರ್ಕೆಟಿಂಗ್ ಕೂಡ ಎಕನಾಮಿಕ್ ಆಕ್ಟಿವಿಟಿ. ಯಾಕಂತಂದ್ರೆ ಮಾರ್ಕೆಟಿಂಗ್ ಡಿಪಾರ್ಟ್ಮೆಂಟ್ ಇಂದ ಒಂದು ಕಂಪನಿಗೆ ಆದಾಯ ಬರ್ತದ. ಯಾಕಂತಂದ್ರೆ ಒಬ್ಬ ವ್ಯಕ್ತಿ ತಾನು ಪ್ರೊಡ್ಯೂಸ್ ಮಾಡಿದಂತ ವಸ್ತುಗಳನ್ನ ಮನೆಯೊಳಗಡೆ ಅಥವಾ ಗೋಡೌನ್ ಒಳಗಡೆ ಅಥವಾ ಇಂಡಸ್ಟ್ರಿ ಒಳಗಡೆ ಇಟ್ಕೊಂಡು ಕುಂತ್ರೆ ಸಾಲಲ್ಲ, ಅದು ಪರ್ಫೆಕ್ಟ್ ಆಗಿ ಕನ್ಸ್ಯೂಮರ್ ಕೈಗೆ ಹೋಗ್ಬೇಕು. ಕನ್ಸ್ಯೂಮರ್ ಕೈಗೆ ಹೋದಾಗ ಮಾತ್ರ ಲಾಭ ಬರ್ತದ, ಆದಾಯ ಬರ್ತದ, ಇನ್ಕಮ್ ಬರ್ತದ. ಹಾಗಾಗಿ ಇದನ್ನ ನಾವು ಎಕನಾಮಿಕಲ್ ಫಂಕ್ಷನ್ ಅಂತೇಳಿ ಕರಿತೀವಿ. ಎಟ್ ಲಾಸ್ಟ್ ಇದು ಏನಪ್ಪಾ ಅಂತಂದ್ರೆ ಕನ್ಸ್ಯೂಮರ್ ಓರಿಯೆಂಟೆಡ್. ಮಾರ್ಕೆಟಿಂಗ್ ಯಾವಾಗ್ಲೂ ಕನ್ಸ್ಯೂಮರ್ ಓರಿಯೆಂಟೆಡ್ ಆಗಿದೆ, ಅಂದ್ರೆ ಗ್ರಾಹಕರ ಆಧಾರಿತವಾಗಿದೆ. ಯಾಕಂತಂದ್ರೆ ಉತ್ಪಾದನೆ ಮಾಡ್ಬೇಕಂದ್ರೂ ಗ್ರಾಹಕರ ಬೇಕು, ಅದನ್ನ ಮಾರಾಟ ಮಾಡ್ಬೇಕಂದ್ರೂ ಗ್ರಾಹಕರ ಬೇಕು. ಅದಕ್ಕೆ ಮಾರ್ಕೆಟಿಂಗ್ ನ ಮೇನ್ ಕ್ಯಾರೆಕ್ಟರ್ ಏನಂತಂದ್ರೆ ಇಟ್ ಸ್ಟಾರ್ಟ್ಸ್ ಫ್ರಮ್ ದಿ ಕಸ್ಟಮರ್ ಎಂಡ್ ವಿತ್ ದ ಕಸ್ಟಮರ್. ಅಂದ್ರೆ ಮಾರ್ಕೆಟ್ ಸ್ಟಾರ್ಟ್ ಆಗೋದೇ ಕಸ್ಟಮರ್ ಇಂದ, ಅದು ಎಂಡ್ ಆಗೋದೇ ಕಸ್ಟಮರ್ ವರೆಗೂ. ಯಾಕಂತಂದ್ರೆ ಇಲ್ಲಿ ಮಾರ್ಕೆಟ್ ಇನ್ಫಾರ್ಮೇಶನ್ ಅನ್ನ ಕಲೆಕ್ಟ್ ಮಾಡ್ಕೊಂಡೆ ಇಂಡಸ್ಟ್ರಿ ಐತಿ. ಆ ಇಂಡಸ್ಟ್ರಿ ಬೇಸ್ ಮೇಲೆ ಯಾವ್ದು ಬೇಸ್ ಮೇಲೆ ಐತಿ ಅಂತಂದ್ರೆ ಮಾರ್ಕೆಟಿಂಗ್ ಡಿಮ್ಯಾಂಡ್ ಬೇಸ್ ಮೇಲೆ ಅದ. ಹಾಗಾಗಿ ಇದು ಕಸ್ಟಮರ್ ಓರಿಯೆಂಟೆಡ್ ಆಗಿ ಗ್ರಾಹಕರ ಪ್ರಾಧಾನ್ಯವಾಗಿ ಮಾರ್ಕೆಟಿಂಗ್ ನಡೀತಾ ಇದೆ. ಸೊ ಇದು ಒಂದು ಮಾರ್ಕೆಟಿಂಗ್ ಮತ್ತೆ ಮಾರ್ಕೆಟಿಂಗ್ ನ ಫೀಚರ್ಸ್ ಬಗ್ಗೆ ನೋಡಿದ್ವಿ ನಾವು. ಸೊ ಮಾರ್ಕೆಟಿಂಗ್ ಕಾನ್ಸೆಪ್ಟ್ ಅಲ್ಲಿ ನಾವು ಇನ್ನೂ ಸಾಕಷ್ಟು ಕಲಿತಾ ಹೋಗೋದಿದೆ. ಹಾಗಾಗಿ ಇವತ್ತು ನಾವು ಮಾರ್ಕೆಟಿಂಗ್ ಮೀನಿಂಗು, ಡೆಫಿನೇಷನ್ ಮತ್ತೆ ಫೀಚರ್ಸ್ ಅನ್ನ ನೋಡಿದೀವಿ. ಈ ಒಂದು ತರಗತಿಯನ್ನ ವೀಕ್ಷಣೆ ಮಾಡ್ತಿರುವಂತಹ ಎಲ್ಲ ನನ್ನ ವಿದ್ಯಾರ್ಥಿ ಸ್ನೇಹಿತರಿಗೆ ತುಂಬ ಹೃದಯದ ಧನ್ಯವಾದಗಳು. ಮುಂದಿನ ವಿಡಿಯೋದೊಳಗಡೆ ನಾವು ಕೋರ್ ಕಾನ್ಸೆಪ್ಟ್ಸ್ ಆಫ್ ಮಾರ್ಕೆಟಿಂಗ್ ಅನ್ನ ಸ್ಟಡಿ ಮಾಡೋಣ. ಓಕೆ, ಧನ್ಯವಾದಗಳು.